ರಾಜಮೌಳಿ ಕತೆ ಹೇಳೋ ಶೈಲಿಯೇ ಡಿಫರೆಂಟ್. ರಾಜಮೌಳಿ ಬಗ್ಗೆ ಪ್ರಶಾಂತ್ ನೀಲ್ ಹೇಳಿದ್ದೇನು? ರಾಜಮೌಳಿ ತಮ್ಮ ವಿಷನ್ ಮೇಕಿಂಗ್ ಕತೆ ಹೇಳುವಂತಹ ಶೈಲಿಯಿಂದ ಭಾರತೀಯ ಚಿತ್ರರಂಗದಲ್ಲಿ ಸ್ಟಾರ್ ಡೈರೆಕ್ಟರ್ ಎನಿಸಿಕೊಂಡಿದ್ದಾರೆ. ಒಂದಕ್ಕಿಂತ ಒಂದು ವಿಭಿನ್ನವಾದಂತಹ ದೊಡ್ಡ ಸಿನಿಮಾಗಳನ್ನು ಕಟ್ಟಿಕೊಡ್ತಾ ಬರ್ತಾ ಇದ್ದಾರೆ. ತಾವೇ ನಿರ್ಧರಿಸಿದಂತಹ ಬಾಹುಬಲಿ ಸರಣಿ ಸಿನಿಮಾಗಳನ್ನು ಒಟ್ಟಿಗೆ ಸೇರಿಸಿ ಇದೀಗ ಹೊಸ ಸಿನಿಮಾ ತೆರೆಗೆ ತಂದಿದ್ದಾರೆ. ಸೋಲಿಲ್ಲದ ಸರದಾರ ಅಂತ ಜಕ್ಕಣ್ಣ ಚಿತ್ರರಂಗದಲ್ಲಿ ಹೆಸರಾಗಿದ್ದಾರೆ. ಸದ್ಯಕ್ಕೀಗ ಮಹೇಶ್ ಬಾಬು ಜೊತೆ ಪ್ಯಾನ್ ವರ್ಡ್ ಸಿನಿಮಾ ಮಾಡ್ತಿದ್ದಾರೆ. ಅದರ ನಡುವೆ ಬಾಹುಬಲಿ ದಿ ಎಪಿಕ್ ಅನ್ನುವಂತಹ ಸಿನಿಮಾವನ್ನ ಪ್ರೇಕ್ಷಕರ ಮುಂದೆ ತಂದಿದ್ದಾರೆ. ತಾವೇ ಮುಂದೆ ನಿಂತು ಚಿತ್ರವನ್ನ ಸಹ ಎಡಿಟ್ ಮಾಡಿಸಿ ಪ್ರಚಾರಕ್ಕೆ ಇಳಿದಿದ್ದಾರೆ. ಪ್ರೇಕ್ಷಕರ ಜೊತೆ ಪ್ರೀಮಿಯರ್ ಶೋಗಳಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಬಾಹುಬಲಿ ಸಿನಿಮಾ ಬಂದು ಹೋಗಿ ದಶಕ ಕಳೆದರೂ ಸಹ ಅದನ್ನ ಮೌಳಿ ಇನ್ನೂ ಮರ್ತಿಲ್ಲ. ಸದ್ಯ ಬಾಹುಬಲಿ ದಿ ಎಪಿಕ್ ಅನ್ನುವಂತಹ ಸಿನಿಮಾ ನೋಡಿ ನಿರ್ದೇಶಕ ಪ್ರಶಾಂತ್ ನೀಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಿಂದ ಅವರು ದೂರಾನೇ ಉಳಿದಿದ್ದಾರೆ. ಅವರ ಇನ್ಸ್ಟಾಗ್ರಾಮ್, ಟ್ವಿಟರ್ ಅಕೌಂಟ್ ಎಲ್ಲವೂ ಸಹ ಡಿಆಕ್ಟಿವೇಟ್ ಆಗಿದೆ. ತಮ್ಮ ಪತ್ನಿ ಲಿಖಿತಾ ರೆಡ್ಡಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ರಾಜಮೌಳಿಯನ್ನ ಹಾಡಿ ಕೊಂಡಾಡಿದ್ದಾರೆ. ದುರಸ್ತಿ ಮಾಡಬೇಕಾಗಿತ್ತು, ಹಾಗಾಗಿ ಅದನ್ನ ಸರಿಪಡಿಸಲು ಗುತ್ತಿಗೆದಾರರನ್ನ ಕರೆಸಿದ್ರು. ಗುತ್ತಿಗೆದಾರ ರಸ್ತೆಯನ್ನ ಸರಿಪಡಿಸಲಿಲ್ಲ. ಆತ ಅದನ್ನ 16 ಲೇನ್ಗಳ ಸೂಪರ್ ಎಕ್ಸ್ಪ್ರೆಸ್ ಹೆದ್ದಾರಿಯನ್ನಾಗಿ ಪರಿವರ್ತನೆ ಮಾಡಿದ್ರು. ಆ ರಸ್ತೆಯನ್ನ ಪ್ಯಾನ್ ಇಂಡಿಯಾ ಅಂತ ಕರೆಯಲಾಗ್ತಾ ಇದೆ. ಆ ಗುತ್ತಿಗೆದಾರ ಮತ್ಯಾರೂ ಅಲ್ಲ, ಎಸ್ ರಾಜಮೌಳಿ. ಬಾಹುಬಲಿ ಎನ್ನುವಂತಹ ಅತ್ಯದ್ಭುತ ಸಿನಿಮಾ ಆ ಕಟ್ಟಿಕೊಟ್ಟಂತಹ ಇಡೀ ತಂಡಕ್ಕೆ ಅಭಿನಂದನೆಗಳು. ಇಡೀ ಪೀಳಿಗೆಯ ಕನಸು ಕಂಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಪ್ರಶಾಂತ್ ನೀಲ್ ಅವರು ಹೇಳಿದ್ದಾರೆ. ಹಾಗೆ ದಶಕಗಳ ಹಿಂದೆಯೇ ಒಂದು ಚಿತ್ರವನ್ನ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಮಾಡಿ ಬಿಡುಗಡೆಯನ್ನ ಕೂಡ ಮಾಡ್ತಾ ಇದ್ರು. ಒಂದೇ ಕಥೆಯನ್ನ 2 ಭಾಷೆಗಳಲ್ಲಿ ಬೇರೆ ಬೇರೆ ಕಲಾವಿದರನ್ನ ಬಳಸಿಕೊಂಡು ಚಿತ್ರೀಕರಣವನ್ನ ನಡೆಸಿ ಸಿನಿಮಾ ತೆರೆಗೆ ತರ್ತಿದ್ದಂತಹ ದಿನಗಳು ಕೂಡ ಇದೆ. ಆದರೆ ನಿಧಾನವಾಗಿ ಅದು ಕಮ್ಮಿ ಆಗ್ತಾ ಬಂತು. ಎಲ್ಲ ಫಿಲ್ಮ್ ಮೇಕರ್ಸ್ ತಮ್ಮ ತಮ್ಮ ಭಾಷೆಗಳಲ್ಲಿ ಸಿನಿಮಾವನ್ನ ನಿರ್ಮಾಣ ಮಾಡ್ತಿದ್ದಾರೆ. ಕೆಲ ಸಿನಿಮಾಗಳನ್ನ ಮಾತ್ರ ಡಬ್ ಮಾಡಿ ನಿಧಾನವಾಗಿ ತೆರೆಗೆ ತರ್ತಾ ಇದ್ರು. ಪ್ರಭಾಸ್ ಜೊತೆ ನಿರ್ದೇಶಕ ರಾಜಮೌಳಿ ಬಾಹುಬಲಿ ರೀತಿಯ ಸಿನಿಮಾವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರ ಮುಂದೆ ತರುವಂತಹ ಕನಸನ್ನ ಕಂಡಿದ್ರು. 4 ಭಾಷೆಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಸಿನಿಮಾ ಮಾಡ್ತಾ ಕತೆ ದೊಡ್ಡದಾಗ್ತಾ ಇದೆ, ಬಜೆಟ್ ಕೂಡ ಹೆಚ್ಚಾಗ್ತಾ ಇದೆ ಅಂದಾಗ 2 ಭಾಗಗಳಾಗಿ ಸಿನಿಮಾವನ್ನ ತೆರೆಗೆ ತರುವಂತಹ ಪ್ರಯತ್ನ ಮಾಡಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗಿತ್ತು. ಬಾಹುಬಲಿ ಸರಣಿ ಬಳಿಕ KGF, ರೋಬೋ, ಪುಷ್ಪ, ಕಾಂತಾರ ರೀತಿಯ ಹಲವು ಅದ್ಭುತ ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 2 ಭಾಗಗಳಾಗಿ ತೆರೆಗೆ ಬಂತು. ಮತ್ತೆ ಪ್ರೇಕ್ಷಕರನ್ನ ರಂಜಿಸಿತ್ತು, ಚಿತ್ರರಂಗವನ್ನ ಶ್ರೀಮಂತಗೊಳಿಸಿತ್ತು ಕೂಡ. ಬಾಹುಬಲಿ ಸರಣಿ ಸಕ್ಸಸ್ KGF ಕಥೆಯನ್ನ 2 ಭಾಗಗಳಾಗಿ ತೆರೆಗೆ ತರೋದಕ್ಕೆ ಯಶ್ ಹಾಗೆ ಪ್ರಶಾಂತ್ ನೀಲ್ ಅವರನ್ನ ಪ್ರೇರೇಪಣೆ ಮಾಡಿತ್ತು. ಕನ್ನಡದಲ್ಲಿ ತಾವೇ ಮಾಡಿದಂತಹ ಉಗ್ರಂ ಅನ್ನುವಂತಹ ಚಿತ್ರವನ್ನ ತೆಲುಗಿನಲ್ಲಿ ಸಲಾರ್ ಆಗಿ 2 ಭಾಗಗಳಲ್ಲಿ ಪ್ರಶಾಂತ್ ನೀಲ್ ಕಟ್ಟಿಕೊಡ್ತಿದ್ದಾರೆ. ಈಗಾಗಲೇ ಸಲಾರ್ 1 ಹಿಟ್ ಆಗಿದ್ದು ಪಾರ್ಟ್ 2 ನೋಡೋದಕ್ಕೆ ಸಿನಿ ರಸಿಕರು ಕಾಯ್ತಾ ಇದ್ದಾರೆ. ಇನ್ನು KGF 3 ಮಾಡೋದಾಗಿಯೂ ಸಹ ಘೋಷಣೆ ಮಾಡಿದ್ದಾರೆ.